ನಿಮ್ಮ ದೇಹದಲ್ಲಿ ಆ ತರ ಏನಾದ್ರೂ ಬೆಂಡ್ ಮಾಡಕ್ ಆಗ್ತಾ ಇಲ್ಲ, ಅದು ಸೊಂಟ ಆಗಿರ್ಬೋದು, ಕತ್ತಾಗಿರ್ಬೋದು, ಮೊಣಕಾಲಾಗಿರ್ಬೋದು, ಆ ಒಂದು ಜಾಗಕ್ಕೆ ನೀವು ಆರೆಂಜ್ ಕಲರ್ ಹಚ್ಚಿ. ಕೆಲವರಿಗೆ ಆ ಹಿಪ್ ಜಾಯಿಂಟ್ ಹಿಡ್ಕೊಂಡ್ಬಿಟ್ಟಿರುತ್ತೆ, ಈ ಸಯಾಟಿಕ ನೋವು, ಬೆಂಡ್ ಮಾಡಕ್ ಆಗಲ್ಲ, ಕಾಲ್ ಮಡ್ಚಕ್ ಆಗಲ್ಲ. ಅಂತವ್ರು ಏನ್ ಮಾಡ್ಬೇಕು, ಇದು ಇಲ್ಲಿ, ಇದು ಸಯಾಟಿಕ, ಇಲ್ಲಿ ಲಂಬರು ಮತ್ತೆ ಸ್ಯಾಕ್ರಮ್, ಈ ಭಾಗಕ್ಕೆ ನೀವು ಆರೆಂಜ್ ಕಲರ್ ಹಚ್ಚಿ. ಏನ್ ಹಚ್ಬೇಕು? ಆರೆಂಜ್ ಕಲರ್. ಇಲ್ಲಿ ಆರೆಂಜ್ ಕಲರ್ ಹಚ್ಚಿದಾಗ ಏನಾಗುತ್ತೆ, ಆ ಸೊಂಟ ಬಿಗಿತ ಎಲ್ಲ ಕಮ್ಮಿ ಆಗುತ್ತೆ. ಕ್ಲಿಯರ್? ಅದೇ ಸ್ಲಿಪ್ ಡಿಸ್ಕ್ ಇತ್ತು ಅನ್ಕೊಳ್ಳಿ, ಸ್ಲಿಪ್ ಡಿಸ್ಕು, ಅರ್ನಿಯೇಟೆಡ್ ಡಿಸ್ಕು ಆಗಿತ್ತು ಅನ್ಕೊಳ್ಳಿ, ಅದರ ಅರ್ಥ ಏನು? ನಿಮ್ಮ ದೇಹಕ್ಕೆ ಒಂದು ಬಲ, ಒಂದು ಸ್ಟೆಬಿಲಿಟಿ, ಒಂದು ದೃಢತೆ ಕೊಡೋದು ಯಾವ್ದು ಅಂದ್ರೆ ಪೃಥ್ವಿ. ನಿಮ್ ಲಂಬರ್ ಸೊಂಟ ದೃಢವಾಗಿದ್ದೆ ಅಂತಂದ್ರೆ ಯಾವ ಡಿಸ್ಕ್ ಸ್ಲಿಪ್ ಆಗಲ್ಲ. ಆ ಡಿಸ್ಕ್ ಸ್ಲಿಪ್ ಆಗಿದೆ ಅಂದ್ರೆ ಆ ದೃಢತೆ ಕಮ್ಮಿ ಆಗಿದೆ ಅಂತ. ಆ ದೃಢತೆನ ತಂದ್ಕೊಡೋದು ಯಾವುದು? ಯೆಲ್ಲೋ ಕಲರ್. ಇಲ್ಲ ಡಿಸ್ಕ್ ಓನ್ಲಿ ಕಂಪ್ರೆಷನ್ ಆಗಿದೆ, ಅದು ಬಿಗಿತಾ ಇದೆ, ಹೆವಿನೆಸ್ ಇದೆ ಅಂದ್ರೆ ಆರೆಂಜ್ ಹಚ್ಚಿ. ಇಲ್ಲ ಅದಕ್ಕೆ ಬಲ ಕೊಡ್ಬೇಕು ಅಂತಂದ್ರೆ ಯೆಲ್ಲೋ ಹಚ್ಚಿ. ಅದನ್ನ ನೀವ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರ ಅಂದ್ರೆ, ತುಂಬಾ ಶೂಟಿಂಗ್ ಪೇನ್ ಇದೆ, ತಡಿಯಕ್ಕೆ ಆಗ್ತಾ ಇಲ್ಲ, ಸಡನ್ ಪೇನ್ ಇದೆ ಅಂತಂದ್ರೆ ಯೆಲ್ಲೋ. ಇಲ್ಲ ಅದು ಕ್ಯಾಚ್ ಆಗ್ಬಿಟ್ಟಿದೆ, ಡಲ್ ಪೇನ್ ಇದೆ, ಬೆಂಡ್ ಆಗಕ್ ಆಗ್ತಾ ಇಲ್ಲ, ಬಗ್ಸಕ್ ಆಗ್ತಾ ಇಲ್ಲ. ಇವಾಗ ನೋಡಿ, ಇದು ಪೃಥ್ವಿ, ಇದನ್ನ ಬೆಂಡ್ ಮಾಡಕ್ ಆಗುತ್ತಾ? ಆಗಲ್ಲ ಅಲ್ವಾ? ಯಾಕಂದ್ರೆ ಪೃಥ್ವಿ ತುಂಬಾ ದೃಢವಾಗಿರುತ್ತೆ, ಅದನ್ನ ಬೆಂಡ್ ಮಾಡಕ್ ಆಗಲ್ಲ. ನೀವು ಅಗ್ನಿನ ಒಂದು ಗಾಳಿ ಕೊಟ್ಬಿಟ್ಟು ಬೆಂಡ್ ಮಾಡ್ಬೋದು, ವಾಯುವಿನ ಬೆಂಡ್ ಮಾಡ್ಬೋದು, ನೀರಿನ ಪೈಪಿಂದ ಬೆಂಡ್ ಮಾಡಿ ಹರಿಸ್ಬೋದು, ಬಟ್ ಪೃಥ್ವಿನ ಬೆಂಡ್ ಮಾಡಕ್ ಆಗಲ್ಲ. ಸೊ ನಿಮ್ಮ ದೇಹದಲ್ಲಿ ಆ ತರ ಏನಾದ್ರೂ ಬೆಂಡ್ ಮಾಡಕ್ ಆಗ್ತಾ ಇಲ್ಲ, ಅದು ಸೊಂಟ ಆಗಿರ್ಬೋದು, ಕತ್ತಾಗಿರ್ಬೋದು, ಮೊಣಕಾಲಾಗಿರ್ಬೋದು, ಆ ಒಂದು ಜಾಗಕ್ಕೆ ನೀವು ಆರೆಂಜ್ ಕಲರ್ ಹಚ್ಚಿ. ಕೆಲವರಿಗೆ ಮೊಣಕಾಲ್ ಮಡ್ಚಕ್ ಆಗಲ್ಲ, ಮಂಡಿ, ಅಂತವ್ರು ಏನ್ ಮಾಡ್ಬೇಕು, ಇದು ಮಂಡಿ ಅಲ್ವಾ, ಎರಡನೇ ಜಾಯಿಂಟ್, ಈ ಎರಡನೇ ಜಾಯಿಂಟ್ ಸುತ್ತ ನೀವು ಆರೆಂಜ್ ಕಲರ್ ಹಚ್ಬಿಟ್ಟಿ. ನೀವು ಆರೆಂಜ್ ಕಲರ್ ಹಚ್ಚಿದ್ರೆ ನಿಮ್ ಯಾರಿಗಾದ್ರೂ ಮಂಜಿ ಮಡ್ಚಕ್ ಆಗ್ತಾ ಇಲ್ಲ, ನಡಿಯಕ್ ಕಷ್ಟ ಇದೆ ಅಂದ್ರೆ ಇವಾಗ ಕಲರ್ ಹಾಕಿ ಒಂದ್ ಅರ್ಧ ಗಂಟೆ ಒಳಗಡೆ ನೀವು ಬಸ್ಕಿ ಹೊಡಿಬಹುದು, ಫ್ರೀ ಆಗ್ಬಿಡುತ್ತೆ. ನೀವು ಇಲ್ಲಿ ಏನು ಮಾಡ್ತಾ ಇಲ್ಲ, ಆ ಹಿಡಿತನ, ಆ ಬಿಗಿತನ ಕಡಿಮೆ ಮಾಡ್ತಾ ಇದ್ದೀರಾ. ಇನ್ನು ಯಾರಿಗ ವರ್ಕ್ ಆಗುತ್ತೆ ಪೃಥ್ವಿ ತತ್ವ ಅಂತಂದ್ರೆ, ಆ ಪೃಥ್ವಿ ಜಾಸ್ತಿ ಆಗಿ ನೀರ್ ತುಂಬ್ಕೊಂಡ್ಬಿಡುತ್ತೆ ಮಂಡಿ ಸುತ್ತ, ಮೊಣಕಾಲ್ ಸುತ್ತ ನೀರ್ ತುಂಬ್ಕೊಂಡಿರುತ್ತೆ. ಅಂತರು ಆರೆಂಜ್ ಕಲರ್ ಆಗ್ದಾಗ, ಎರಡನೇ ಗೆರೆ ಸುತ್ತ ಆರೆಂಜ್ ಕಲರ್ ಆಗಿದಾಗ ಆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ಆ ಹೋಲ್ಡಿಂಗ್ ಕಮ್ಮಿ ಆಗ್ಬಿಡುತ್ತೆ. ಗಾಟ್ ಇಟ್?